ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಕೀ ಕದ್ದಿದ್ದು ನಮ್ ಡ್ರೈವರ? ಇನ್ನೇನ್ ಮತ್ತೆ ಇವ್ರ ಹತ್ರ ಇರೋ ಕೀ ಇಷ್ಟು ದಿನ ಇಲ್ಲದೆ ಅಲ್ಲೇ ಯಾಕೆ ಸಿಕ್ತು? ಮೊನ್ನೆ ರಾತ್ರಿ ಎಲ್ಲ ಇವನೇ ತಾನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಹೇಳ್ಕೊಳಕ್ಕೆ ದೊಡ್ಡ ಮನೆ, ಯಾವಾಗ ನೋಡಿದ್ರು ಮುಗಿದೇ ಇರೋ ಡ್ರಾಮಾ, ಅದು ಒಂದು ಬದುಕ. ಕಣ್ಣಿನ ಆಪರೇಷನ್ಗೆ ಎಷ್ಟು ಹಣ ಬೇಕಾಗುತ್ತೋ ಗೊತ್ತಿಲ್ಲ. ಪಾರ್ವತಿಗೆ ಗಂತ ಕೇಳಿದ್ರೆ ಚೂರು ಏನು ಅನ್ಕೋತಾರೋ. ತಾತ, ಸಮರ್ಥ್ ಏನಾಯ್ತು? ಏನೋ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನಾಯ್ತು? ನಂದೇನಿಲ್ಲ ಬಾಸು, ನಿನಗೆ ಗೊತ್ತಲ್ಲ ನಿಮ್ಮ ಅತ್ತೆ ಮನೆ ಪುರಾಣ, ದಿನಕ್ಕೊಂದು ಡ್ರಾಮ ಮುಗಿಯೋದೇ ಇಲ್ಲ. ಇವತ್ತೇನಾಯ್ತು? ಅದು ಬಿಡು ತಾತ, ಅದು ಸರಿ, ನೀವ್ಯಾಕೆ ಅವಾಗ್ಲಿಂದ ಸಿಡ್ಲು ಬಡ್ದವ್ರ ಥರ ಕೂತಿದ್ದೀರಾ? ದಂಡ್ಪಿಂಡ, ಈ ಕಣ್ಣಿನ ಪೊರೆ ಆಪರೇಷನ್ ಅಂತಾರಲ್ಲ, ಅದಕ್ಕೆ ಎಷ್ಟು ಖರ್ಚಾಗಬಹುದು? ಯಾಕೆ ತಾತ, ಏನಾಯ್ತು? ಕಣ್ಗೇನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ? ಸರಿ ಕಾಣ್ತಾ ಇಲ್ವಾ? ಮೊದಲೇ ಹೇಳೋದಲ್ವಾ ತಾತ, ನೀವು ಬೇರೆ ವಾಕಿಂಗ್ ಅಂತ ಎಲ್ಲ ಓಡಾಡ್ತಾ ಇರ್ತೀರಾ, ಸರಿಯಾಗಿ ಕಣ್ ಕಾಣಿಸಲ್ಲ ಅಂದರೆ ತೊಂದರೆ ಆಗುತ್ತಲ್ವಾ? ಅದಕ್ಕೆ ಅಲ್ವಾ ಕೇಳ್ತಿರೋದು ಎಷ್ಟಾಗುತ್ತೆ ಅಂತ. ತಾತ, ನಮ್ಮ ಅಪ್ಪಂಗೂ ಹೀಗೆ ಆಗಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ. 3 ವರ್ಷದ ಹಿಂದೆನೇ 72,000 ಏನೋ ಖರ್ಚಾಗಿತ್ತು. ಈಗ ಬಹುಶಃ ಜಾಸ್ತಿ ಆಗಿರತ್ತ ತಾತ. ಏನಿಲ್ಲ ಅಂದರೂ ಒಂದು ಕಣ್ಣಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಒಂದು 80,000ನಾದರೂ ಬೇಕು ಅನ್ಸತ್ತೆ. ಅಷ್ಟೊಂದಾಗತ್ತಾ? ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಪ್ಪ ದೇವ್ರೇ. ತಾತ, ತುಂಬ ಸಮಸ್ಯೆ ಆಗ್ತಿದ್ಯಾ? ಅರ್ಜೆಂಟಾಗಿ ಆಪರೇಷನ್ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ದಿನ ಕನ್ನಡಕ ಹಾಕ್ಕೊಂಡು ಮೇಂಟೈನ್ ಮಾಡಿ, ಆಮೇಲೆ ಹೇಗಾದರೂ ಮಾಡಿ ದುಡ್ಡು ಹೊಂದಿಸಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಎಂಥ ಕನಸ್ಕೊಂಡು ಬಿಟ್ಟೆ ನಾನು. ನನ್ನ ಮೊಮ್ಮಗ ಚಿನ್ನದಂಥ ಅವನು. ಆಯ್ತು ಕಣ. ಸೊ ತಾತ, ಈಗ ನಿಮಗೆ ಕಣ್ ಕಾಣಿಸ್ತಿಲ್ಲ ಅಲ್ವಾ? ಈಗಲಾದರೂ ಒಪ್ಕೊಳ್ತೀರಾ ನಿಮಗೆ ವಯಸ್ಸಾಯ್ತು ಅಂತ? ನೆಗದು ಬೆತ್ತು. ಈಗಿನ ಕಾಲದಲ್ಲಿ 5 ವರ್ಷದ ಮಕ್ಕಳು ಕೂಡ ಸೋಡಾ ಬುಡ್ಡಿ ಹಾಕೋತಾರಂತೆ. ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಅಂತ ಹೇಳೋಕ್ಕಾಗುತ್ತಾ? ಈಗಿನ ಕಾಲದಲ್ಲಿ ಕಣ್ಣು ಸಮಸ್ಯೆ ಬಹಳ ಸಾಧಾರಣ. ಅಂದರೆ ನಿಮ್ಮ ಮಾತಿನ ಅರ್ಥ ನಿಮ್ಗಿನ್ನೂ ವಯಸ್ಸಾಗಿಲ್ಲ ಅಂತ? ಖಂಡಿತ ಆಗಿಲ್ಲ. ಮಾಧವ್ ಅವರೇ, ಆಹಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನನ್ಗೆ ಅರ್ಥ ಆಗತ್ತೆ ಮಾಧವ್ ಅವರೇ. ಆಹಾರ ನಿಮ್ಮ ತಾಯಿದು ಅಂದರೆ ಅದು ನಿಮ್ಗೆ ಎಷ್ಟು ಮುಖ್ಯ ಅಂತ ನನಗೆ ಅರ್ಥ ಆಗತ್ತೆ. ಅದಿಲ್ಲದೆ ಮನೆಯಲ್ಲಿ ಯಾವ ಪೂಜೆನೂ ನಡೀತಾನೆ ಇರಲಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ. ಹೌದು ತುಳಸಿಯವರೇ, ನಾನು ಅದನ್ನು ಮನೆಯಲ್ಲಿ ಬೇರೆ ಕಡೆ ಹುಡುಕೋ ಹಾಗೂ ಇಲ್ಲ. ಹುಡುಕಿದ್ರೆ ಏನು ಹುಡುಕ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಹಾರ ಕಾಣ್ತಿಲ್ಲ ಅಂತ ಹೇಳಬೇಕಾಗತ್ತೆ. ಹೇಳಿದ್ರೆ ಮತ್ತೆ ಸಮರ್ಥ ಮೇಲೆ ಅನುಮಾನ ಪಡ್ತಾರೆ. ಹೌದು, ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ. ಅದೇನಾಯ್ತು ಅಂತನಾದರೂ ಗೊತ್ತಾಗಬೇಕಲ್ವಾ? ಅದು ಹೇಗೆ ಪತ್ತೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕದಿಯುವಂಥವ್ರಾಗಿದ್ದರೆ ಬರೀ ಅದೊಂದೇ ಹಾರ ಯಾಕೆ ಕದೀತಾರೆ? ಅಲ್ಲಿ ದುಡ್ಡಿತ್ತು, ಬೇರೆ ಒಡವೆನೂ ಇತ್ತು, ಅದನ್ನು ತಗೋಬೋದಿತ್ತಲ್ಲ. ಹೌದು, ಕದಿಯೋದೇ ಅವ್ರ ಉದ್ದೇಶ ಆಗಿದ್ದಿದ್ರೆ ಬೇರೆದನ್ನು ತಗೋಬೋದಾಗಿತ್ತು. ಅಂದರೆ ಆ ಹಾರ ತಗೊಂಡವ್ರ ಉದ್ದೇಶ ಬರೀ ಕದಿಯೋದಷ್ಟೇ ಆಗಿರಲಿಲ್ಲ ಅಂತೀರಾ? ನನಗೂ ಹಾಗೆ ಅನಿಸ್ತಾ ಇದೆ. ಆದರೆ ಮನೇಲಿ ಇಂಥದ್ದೆಲ್ಲ ಆಗಿಬಿಟ್ರೆ ಸಮಸ್ಯೆ. ಯಾರ ಮೇಲೂ ಅನುಮಾನ ಪಡೋ ಹಾಗಿಲ್ಲ. ತಪ್ಪಿ ಅನುಮಾನ ಪಟ್ಟರೂ ಸಂಬಂಧಗಳು ಹಾಳಾಗುತ್ತೆ. ನಮ್ಮನೇಲಿ ಎಲ್ಲರೂ ನಿಲ್ಲಿಸ್ಕೊಂಡು ಹಾರ ಕಾಣ್ತಿಲ್ಲ, ನೀನು ಕದಿದ್ಯಾ ಅಂತ ಕೇಳೋದು ಎಷ್ಟು ಚೀಪ್ ಅನಿಸುತ್ತಲ್ವಾ? ಆದ್ರೆ ಅಂಥವ್ರು ಯಾರು ಇಲ್ವಲ್ಲ ಮನೇಲಿ ಮಾಧವ್ ಅವರೇ. ಹೌದು,
ಅಂಥವ್ರು ಯಾರೂ ಇಲ್ಲ. ಆದರೆ ಹಾರ ಕಾಣ್ತಿಲ್ಲ ಅನ್ನೋದು ಸತ್ಯ ಅಲ್ವಾ? ಆ ಹಾರನ ಪೂಜೆಯಲ್ಲಿ ಉಪಯೋಗಿಸದೇ ಇದ್ದಿದ್ರೆ ನಾನು ಹೇಗೋ ಗಟ್ಟಿ ಮನಸ್ಸು ಮಾಡಿ ಹೋಗಿದ್ದು ಹೋಯ್ತು ಅಂತ ಸುಮ್ಮನಿರ್ತಿದ್ದೆ. ಆದರೆ ಪೂಜೆಯಲ್ಲಿ ಕೇಳಿದ್ರೆ ಏನಂತ ಹೇಳೋದು? ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಏನಾದರೂ ದಾರಿ ಹುಡ್ಕೋಣ. ನೋವಲ್ಲಿದ್ದಾಗ ಯಾವುದೇ ದಾರಿ ಕಾಣದೇ ಇರ್ಬೋದು. ಸಮಾಧಾನ ಆದಮೇಲೆ ಯೋಚನೆ ಮಾಡೋಣ. ಆ ದೇವ್ರಿಗೆ ಬೇಕಾಗಿರೋ ಹಾರ ಅಂದರೆ ಅವರೇ ಹುಡ್ಕೋದಕ್ಕೊಂದು ದಾರಿ ತೋರಿಸ್ತಾರೆ. ದೀಪಿಕಾ, ಏನಾಯಿತು? ಅತ್ತೆ, ನನ್ನ ಉದ್ದೇಶ ತುಳಸಿ ಮಗನ ಮೇಲೆ ಆರೋಪ ಬರೋ ಹಾಗೆ ಮಾಡಬೇಕಾಗಿತ್ತು, ಆದರೆ ಅದಾಗಲಿಲ್ಲ. ಬೀರುನಲ್ಲಿ ಒಡವೆ ಎಲ್ಲ ಹಾಗೇ ಇದೆ, ಆರೋಪ ಎಲ್ಲಿಂದ ಬರುತ್ತೆ? ಎಲ್ಲ ಒಡವೆ ಅಲ್ಲಿ ಇರಲಿಲ್ಲ ಅತ್ತೆ, ಅವ್ರು ಸುಳ್ಳು ಹೇಳ್ತಿದ್ದಾರೆ. ವಾಟ್? ಎಸ್, ನನ್ನ ಪ್ಲ್ಯಾನ್ ಬೇರೆನೇ ಇತ್ತು. ನಿಜ ಹೇಳಬೇಕು ಅಂದರೆ ಅಲ್ಲಿರೋ ಅಜ್ಜಿ ಹಾರ ಮಿಸ್ ಆಗಿದೆ. ಏನು ಹೇಳ್ತಿದ್ಯಾ ದೀಪಿಕಾ? ಆರ್ ಯು ಶೋರ್? 100% ಶ್ಯೂರ್ ಅತ್ತೆ. ಆದರೆ ಅಲ್ಲೆಲ್ಲ ಸೇಫ್ ಆಗಿದೆ ಅಂತ ಅವ್ರು ಯಾಕೆ ಹೇಳಿದ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಓ, ಸಮರ್ಥನ ಸೇವ್ ಮಾಡೋದಕ್ಕೆ ಅವರಿಬ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ಯಾ? ಎಸ್, ನೀವು ಹೇಳಿದ ಮೇಲೆ ಹಾಗಾಗಿರೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆ. ಇದಾ ವಿಷಯ? ಸೊ ಇವತ್ತೊಂದು ಒಳ್ಳೆ ಡ್ರಾಮಾ ಇರುತ್ತೆ ಅಂತ ಆಯಿತು. ಅಂದರೆ ಸಂಜನೆ ಪೂಜೆ ಅಲ್ವಾ? ಆ ಹಾರ ಇಲ್ಲದೆ ಪೂಜೆ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಆ ಹಾರ ಬೇಕು ಅಂತ ನಾನೇ ಹಠನೂ ಮಾಡ್ತೀನಿ. ಆಗ ಗೊತ್ತಾಗುತ್ತೆ ಅವ್ರ ಬಂಡವಾಳ ಏನು ಅಂತ. ಎಸ್, ಅಷ್ಟಾದರೆ ಆ ಸಮರ್ಥನ ಒದ್ದು ಓಡಿಸ್ತಾರೆ. ಆ ಸಮರ್ಥ ಇಲ್ಲಿಂದ ಹೋದರೆ ತುಳಸಿ ಪವರು ಕಡಿಮೆ ಆಗುತ್ತೆ. ಅವನು ಇಲ್ಲೇ ಇದ್ಕೊಂಡು ಅವಳಿಗೆ ಏನೂ ಆಗಬಾರ್ದು ಹಾಗೆ ನೋಡ್ಕೊಳ್ತಿದ್ದಾನೆ. ಸೊ ನಾವು ತುಳಸಿಗೆ ನರಕ ತೋರಿಸ್ಬೇಕು ಅಂತಂದರೆ ಅವನಿಲ್ಲಿ ಇರಬಾರ್ದು. ಅವನು ಹೋದ ಮೇಲೆ ತುಳಸಿನ ಈ ಮನೆಯಿಂದ ಓಡಿಸೋದು ದೊಡ್ಡ ವಿಷಯನಲ್ಲ. ಶಾರ್ವರಿ, ನೀನು ಬೇಡ, ಈ ಸಲ ನಾನೇ ರೆಡಿ ಮಾಡ್ತೀನಿ. ಇಷ್ಟು ವರ್ಷದಿಂದ ಈ ಪೂಜೆನ ಮಿಸ್ ಮಾಡ್ಕೊಂಡಿದ್ದೀನಿ. ನಾನೇ ಮಾಡ್ತೀನಿ. ಮಹೇಶ್ವರೇ, ನಾನು ಅಲಂಕಾರ ಮಾಡ್ತೀನಿ, ಬನ್ನಿ. ನೀವ್ಯಾಕೆ ತೊಂದರೆ ತಗೋತೀರಾ? ತೊಂದರೆನಾ ಅದಕ್ಕೆ? ಇದು ನನಗೆ ಖುಷಿ ಕೆಲಸ, ಅದಕ್ಕೆ ನಾನೇ ಮಾಡ್ತೀನಿ ಅಂತ ಬಂದಿದ್ದೀನಿ. ಹೌದು, ಈ ವರ್ಷ ಎಲ್ಲ ನೀನೇ ಮಾಡಬೇಕು ಅಂತ ಹೇಳಿದ್ನಲ್ಲ. ಖಂಡಿತ ಅಣ್ಣ. ಆದರೂ ಏನೋ ಮಿಸ್ ಆಗಿದೆ ಅಂತ ಅನಿಸ್ತಿದೆಯಲ್ಲ. ಯಾಕ್ರಿ ಮರ್ತು ಬಿಟ್ರಾ? ನಿಮಗೆ ತಾಯಿಗೆ ಇಷ್ಟವಾದ ಹಾರ ಅದನ್ನೇ ಹಾಕಿಲ್ಲ. ಅದಿಲ್ಲದೆ ಪೂಜೆ ಕಳೆ ಬರುತ್ತಾ ಹೇಳಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.